ಆ, ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಲ್ಲಿ. ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದೆ. ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ. ಜೂನ್ 10th 2024 ಅಲ್ಲಿ ಎಂಗೇಜ್ಮೆಂಟ್ ಆಗ್ಬೇಕು, ಜೂನ್ 11th ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದು. ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ನಾನು ಏನ್ ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ರು. ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್. ನಾನು ಹೇಳಿದ್ನಲ್ಲ, ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನದರ್ ಗೈ. ಶಿ ವಾಸ್ ಡಬಲ್ ಟೈಮ್. ಅದ್ ಹೇಳೋದು ಬೇಡ ಸರ್. ಇಟ್ ಲುಕ್ಸ್ ವೆರಿ ಚೀಪ್. ಹೌದು, ನಾನ್ ಸೈನ್ ಮಾಡಲ್ಲ, ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿರೋದು. ಅವ್ರದ್ದೇನೋ ಡಿಮ್ಯಾಂಡ್ಸ್ ಇತ್ತು, ನಾನು ಕೊಡಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ, ನನ್ಗೆ ಅವ್ರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು ಐ ಡಿಂಟ್ ಟ್ರೈ ಟು ಗೆಟ್ ಇನ್ ಟಚ್ ವಿತ್ ಹರ್, ನಾಟ್ ಡು ಐ ಹ್ಯಾವ್ ಅ ನಂಬರ್. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್ ವೇರ್ ಅಬೌಟ್ಸ್. ಸುಳ್ಳು. ಶಿ ವಾಸ್ ಒನ್ ಆಫ್ ಅವರ್ ಬ್ರಾಂಡ್ ಅಂಬಾಸಿಡರ್ಸ್ ಇನ್ ರಾಜ್ ಕಪ್ 2024. ಅದು ಬಿಟ್ರೆ ನಂಗೆ ಆ ಹುಡುಗಿ ಅಷ್ಟೇ ಪರಿಚಯ. ಅದನ್ನ ಅವ್ರನ್ನೇ ಕೇಳ್ಬೇಕು ತಾವು. ಏರ್ಪೋರ್ಟ್ ಅಲ್ಲಿ, ಫ್ಲೈಟ್ ಒಳಗಡೆ ನನ್ಗೆ ಯಾರಾದ್ರೂ ಪರಿಚಯ ಇರ್ತಾರ ಫೋಟೋ ತೆಗೆದು? ಏರ್ಪೋರ್ಟ್ ಹೆಂಗಾಗತ್ತೆ ಮೇಡಮ್? ಸೆಕ್ಯೂರಿಟಿ ದಾಟ್ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆನೆ ಹೋಗಕ್ಕಾಗಲ್ಲ. ಬೋರ್ಡಿಂಗ್ ಪಾಸ್ ಇಲ್ಲ ಅಂದ್ರೆ ಫ್ಲೈಟ್ ಒಳಗಡೆನೆ ಹೋಗಕ್ಕಾಗಲ್ಲ. ಸೊ ವೇರ್ ದ ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್? ಆಯ್ತು, ಫೋಟೋಗ್ರಾಫ್ಸ್ ತಗೊಂಡಿದ್ರು, ವಿಡಿಯೋಸ್ ತಗೊಂಡಿದ್ರು, ಅದ್ ನಾವೇ ತೆಗ್ದಿದೀವಿ ಅಂತ ಏನ್ ಗ್ಯಾರಂಟಿ? ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಐ ಆಮ್ ಸಾರಿ, ಐ ಆಮ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೌ. ಇಟ್ ಇಸ್ ಟ್ರೂತ್. ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಅವ್ರ ಹೆಂಡತಿ ಮಾಡ್ಸಿರೋ ಅಂತ ಏನ್ ಗ್ಯಾರಂಟಿ? ಇಲ್ಲ ಅವ್ರ ವೆಲ್ ವಿಶರ್ಸ್ ಮಾಡ್ಸಿರೋ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾವೇ ಸಿಕ್ಕದ್ವಾ? ನಾವೇ ಮಾಡ್ಸಿರ್ಬೇಕಾ? ಒಂದಿನ ಫ್ರೆಂಡ್ ಮೇಡಮ್, 2 ದಿನ ಫ್ರೆಂಡ್, 3ನೇ ದಿನ ಫ್ರೆಂಡ್, 4ನೇ ದಿನ ಡೌಟ್, 5ನೇ ದಿನ ಸಸ್ಪಿಷನ್, 6ನೇ ದಿನ ಇನ್ವೆಸ್ಟಿಗೇಷನ್, 7ನೇ ದಿನ ಕನ್ಕ್ಲೂಷನ್. ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನ ಮುಚ್ಚಿಡಕ್ ಆಗತ್ತೆ ನಾವು? ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡನ್? ಅದನ್ನ ನಾವೇ ತೆಗೆದ್ವಿ, ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ? ಸರ್, ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು. ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೊತ್ತಿಗೆ ರಿಕವರಿ ಸೂಟ್ಗಳು ಒಂದು 10 ಹಾಕ್ಬೋದಾಯ್ತು. 2 ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರ್ಲಿಲ್ಲ. 10 ರಿಕವರಿ ಸೂಟ್ ಹಾಕ್ಬೋದಾಯ್ತು. ನಾನು ಯಾವುದೇ ತರ ಕಾನೂನು, ಐ ಡಿಂಟ್ ವಾಂಟ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರ, ಆತರ ಜಸ್ಟ್ ಫಿನಿಶ್ ಅಂಡ್ ಗಾನ್. ಈಗ ಮತ್ತೆ ಶುರು ಆಗಿದೆ, ಏನ್ ಮಾಡೋಣ? ಅದಕ್ಕೆ ಹೇಳಿದ್ ಬೀದಿಗೆ ತಂದು ನಿಲ್ಸವ್ರ ನಮ್ಮನ್ನ ಅಂತ. ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಸರ್. ನಾನು ಆಕ್ಷನ್ ತಗೊಂಡ್ರೆ ಅವ್ರು ತಡೆಯೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ. ಮೇಡಮ್, ತಗೊಂಡು ಏನ್ ಮಾಡ್ಲಿ? ಒಂದ್ ನಿಮಿಷ ಮೇಡಮ್, ತಮ್ಮ ಕ್ವಶನ್ಗೆ ಹೇಳ್ತೀನಿ. ಇವತ್ತು ಆಕ್ಷನ್ ತಗೊಂತೀನಿ, ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ, ರಿಕವರಿ ಸೂಟ್ ಹಾಕ್ತೀನಿ, ಕೋರ್ಟ್ ಆರ್ಡರ್ ಆಗತ್ತೆ, ಕೊಡ್ತಾರಾ? ಕೊಡಕ್ ಆಗತ್ತಾ? ಏನ್ ಸುಖ ಮೇಡಮ್? ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಮಗ್ ಬುದ್ಧಿ ಇಲ್ದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕಷ್ಟೇ. ಸಿವಿಲ್ ಇಂಪ್ರಿಸನ್ಮೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.